ವೀಕ್ಷಕರೇ, ನೀವು ನೋಡ್ತಾ ಇರೋ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ನಾವಿವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಲಾಲ್ಬಾಗ್ನಲ್ಲಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಇಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜನೆಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಫಲಪುಷ್ಪ ಪ್ರದರ್ಶನಕ್ಕೆ ಅದ್ಧೂರಿಯಾದಂತಹ ಚಾಲನೆಯನ್ನು ನೀಡಿದ್ದಾರೆ. ಈ ವರ್ಷ ನಡೀತಾ ಇರುವಂಥದ್ದು 217ನೇ ಫಲಪುಷ್ಪ ಪ್ರದರ್ಶನ. ಸೊ ಈ ವರ್ಷದ ಥೀಮ್ ಏನಪ್ಪ ಅಂದರೆ, ಮಹರ್ಷಿ ವಾಲ್ಮೀಕಿಯವರ ಥೀಮನ್ನು ಆಧಾರವಾಗಿಟ್ಕೊಂಡು ಈ ಫಲಪುಷ್ಪ ಪ್ರದರ್ಶನ ನಡೀತಾ ಇರುವಂಥದ್ದು. ಈ ವರ್ಷದ ಫ್ಲವರ್ ಶೋ ಹೇಗೆ ನಡೀತಾ ಇದೆ, ಪ್ರತಿ ವರ್ಷಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ, ಜೊತೆಗೆ ಬೆಳಿಗ್ಗೆಯಿಂದನೂ ದಂಡಿಯಾಗಿ ಹರಿದು ಬರ್ತಾ ಇರುವಂತಹ ಜನರು ಈ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಏನು ಹೇಳ್ತಾರೆ, ಯಾವ್ಯಾವ ಬಗೆಯ ಹೂಗಳು ಇಲ್ಲಿ ಪ್ರದರ್ಶನಕ್ಕಿದಾವೆ ಅನ್ನೋದನ್ನ ತೋರಿಸ್ತಾ ಜನಗಳ ಜೊತೆ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ ಲಾಲ್ಬಾಗ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಮಹರ್ಷಿ ವಾಲ್ಮೀಕಿಯ ಥೀಮ್ ಅಂತ ಏನು ಹೇಳ್ತಾ ಇದ್ವಿ, ಅದೇ ಥೀಮ್ ಇದು. ಫಲಪುಷ್ಪಗಳಿಂದ ಅಲಂಕೃತಗೊಂಡಿರುವಂತಹ ಒಂದು ಸ್ಥಳ. ಅದರ ಜೊತೆಗೆ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಕೂಡ ಇದೆ, ತುಂಬ ಸುಂದರವಾದಂತಹ ಪ್ರತಿಮೆ. ಇಲ್ಲೊಬ್ರು ನಮಗೆ ಮಾತಾಡ್ತಾ ಒಬ್ರು ಸಿಕ್ಕರು. ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಅವರು ಪ್ರತಿ ವರ್ಷ ಬರ್ತಾ ಇರ್ತೀವಿ ಅಂತ ಹೇಳಿದ್ರು. ಸೊ ಮಾತಾಡ್ಸೋಣ ಅವ್ರನ್ನ. ಸರ್, ತಮ್ಮ ಹೆಸರು? ಸರ್, ಲಕ್ಷ್ಮೀನಾರಾಯಣ ಅಂತ. ಲಕ್ಷ್ಮೀನಾರಾಯಣ. ಸರ್, ತಮ್ಮ ಊರು? ಬೆಂಗಳೂರು. ಸರ್, ಎಷ್ಟು ವರ್ಷದಿಂದ ಈ ಫ್ಲವರ್ ಶೋಗೆ ಬರ್ತಿದ್ದೀರಿ? ನಾವು ಸುಮಾರು 55 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಮನೆ ಹತ್ತಿರದಲ್ಲಿ ಇರೋದ್ರಿಂದ ಬರ್ತಾ ಇದ್ವಿ. ಯಾವಾಗಲೂ ಒಂದೊಂದು ಸಲ ಮಿಸ್ ಆಗಿರ್ಬೋದು. ಅದು ಬಿಟ್ಟರೆ ಇನ್ನು ಪ್ರತಿ ವರ್ಷ ಬರ್ತೀವಿ. ಎವ್ರಿ ಇಯರು ಒಂದೊಂದು ಥೀಮ್ ಇರೋದು. ಒಂದೊಂದು ಸಲ ಪುನೀತ್ ರಾಜ್ಕುಮಾರು, ಒಂದೊಂದು ಸಲ ರೆಡ್ ಫೋರ್ಟ್ ಇರೋದು, ಒಂದು ಸಲ ಅದು ಸಂಬಂಧಪಟ್ಟಂಗೆ ಇರೋದು. ಅದು ಎಲ್ಲದಕ್ಕಿಂತ ಈ ಸಲ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಯಾಕೆಂದರೆ ಇದು ರಾಮಾಯಣ ಥೀಮ್ ಇಟ್ಕೊಂಡು ವಾಲ್ಮೀಕಿ ಮಾಡಿರೋದು. ಇಟ್ಸ್ ಅನ್ ಎಕ್ಸಲೆಂಟ್ ಮಾನ್ಯುಮೆಂಟ್, ಎಕ್ಸಲೆಂಟ್ ಕ್ರಿಯೇಚರು. ಯಾವ ಥಾಟ್ ಕೊಟ್ಟರೋ ಚೆನ್ನಾಗಿ ಗೊತ್ತಿಲ್ಲ, ಬಟ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಸಂಬಂಧಪಟ್ಟಂಗೆ ವಾಲ್ಮೀಕಿ ಸ್ಟ್ಯಾಚ್ಯು ಮೊದಲೆಲ್ಲ ಏನು ಮಾಡಿದ್ರು, ಎಲ್ಲ ಫ್ಲವರಲ್ಲೇ ಮಾಡೋರು. ಇದು ನ್ಯಾಚುರಲ್ ಸ್ಟ್ಯಾಚ್ಯು. ಎಲ್ಲಿಂದ ತಗೊಂಡ್ರೆ ಸ್ಟ್ಯಾಚ್ಯೂನು ಇಟ್ಟು ರಾಮಾಯಣ ಸಂಬಂಧಪಟ್ಟಂತೆ ಜಟಾಯು ಪಕ್ಷಿ, ಅಳಿಲು, ಆಂಜನೇಯ ಈ ಥರದ್ದೆಲ್ಲ ಇಟ್ಟಿರೋದ್ರಿಂದ ಇದು ಭಾಳ ಸಂತೋಷ ಆಗ್ತದೆ. ಆದ್ದರಿಂದ ನೋಡೋದಕ್ಕೆ ಇದನ್ನು ಎಲ್ರಿಗೂ ಹೇಳಬೇಕು ಅನಿಸುತ್ತೆ. ಎಲ್ಲರೂ ತಪ್ಪದೆ ಬನ್ನಿ ಅಂತ ಅನಿಸುತ್ತೆ. ಇಟ್ಸ್ ಅನ್ ಎಕ್ಸಲೆಂಟ್ ಅರೇಂಜ್ಮೆಂಟ್ಸ್ ಇಸ್ ಆಲ್ಸೋ ಸೋ ಗುಡ್. ಸೊ ಎವ್ರಿ ಇಯರ್ ಇಟ್ಸ್ ಅನ್ ಇಮೋಷನ್. ಫ್ಲವರ್ ಶೋ ಅನ್ನೋದು ಒಂದು ಇಮೋಷನ್. ತುಂಬ ಆಸೆಗಳನ್ನ ಇಟ್ಕೊಂಡು ಬರ್ತೀವಿ. ಎವ್ರಿ ಇಯರ್ ಒಂದೊಂದು ಥೀಮ್ ಪ್ರೊಜೆಕ್ಟ್ ಮಾಡ್ತಿದ್ರು. ಮೋಸ್ಟ್ ಆಫ್ ದಿ ಥೀಮ್ಸ್ ವೇರ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಬಟ್ ಇದು ಯೂನಿಕ್ ಆಗಿದೆ. ಯಾಕಂದರೆ ಇಟ್ ಈಸ್ ಅ ಕಲ್ಚರಲ್ ಇನ್ವೋಕ್. ಇಟ್ಸ್ ರಿವೋಕಿಂಗ್ ದಿ ಕಲ್ಚರಲ್ ಇನ್ಫ್ಲೂಯೆನ್ಸ್. ಯಾಕಂದರೆ ನಮ್ಮ ರಾಮಾಯಣದ ಬಗ್ಗೆ ಹೇಳೋದು ಅನ್ನೋದು ನಮಗೆ ತುಂಬ ಹೆಮ್ಮೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಫಾರ್ ಟುಡೇಸ್ ಜನರೇಷನ್ ಇಟ್ಸ್ ಅ ಮೆಸೇಜ್ ಟು ಲರ್ನ್ ಅಬೌಟ್ ರಾಮಾಯಣ ಆ್ಯಂಡ್ ಅದರ್ ಥೀಮ್ಸ್. ಸೊ ಇದು ಮಾಡಿರೋದು ಎಸ್ಪೆಷಲಿ ಕಲ್ಚರಲ್ ರೂಟೆಡ್ ಇದೆ. So I think it's a really wonderful theme what they have come up with. Usually ಹೂಗಳು most of them are imported, but ಈ ಸಾರಿ ನ್ಯಾಚುರಲ್ ಆಗಿ ಸೆಲೆಕ್ಷನ್ ತಗೊಂಡಿದ್ದಾರೆ. and most of the themes ವಾಲ್ಮೀಕಿ ಮತ್ತೆ ಜಟಾಯು ಪಕ್ಷಿ ಅವೆಲ್ಲ ಪ್ರಾಜೆಕ್ಟ್ ಯೂಸ್ ಮಾಡಿರೋದು, ಪ್ರಾಪ್ಸ್ ಯೂಸ್ ಮಾಡಿದ್ರು. there is definitely a lot of influence of the flowers. We came from Hyderabad and this is the first time I'm visiting this flower show. It's really superb and wonderful. And the theme-based arrangement is awesome. And I never seen this before. This is the first time and it's lovely. It's lovely and very, very, very nice. ನನ್ನ ಹೆಸರು ಭವ್ಯ ಅಂತ. ನಾನು ತಮಿಳ್ನಾಡಿಂದ ಬಂದಿರೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಇದು ನೋಡಬೇಕಾದ್ರೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಒಂದು ಅಗ್ರಿಕಲ್ಚರಲ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಇದು ತುಂಬ ವಿಷಯ ಬಂದಿದ್ದು ಜಾಸ್ತಿ ಫ್ಲವರ್ಸ್ ಬಗ್ಗೆ. ನಾವು ಅಗ್ರಿಕಲ್ಚರ್ ಮಾಡ್ತೀರಿ, ಬಟ್ ಕೆಲವೊಂದು ಹೂವುಗಳು ಮಾತ್ರ ನಾವು ನೋಡಿರೋದು. ಬಟ್ ಇದು ಬಂದಿದ್ದು ತುಂಬ ಚೆನ್ನಾಗಿದೆ. ನನಗೆ ಹಂಗೆ ನೋಡಬೇಕಾದ್ರೆ ಒಂದು ಸ್ವರ್ಗ ನೋಡ್ದಂಗೆ ಇದೆ. ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಮತ್ತೆ ಬರಬೇಕು ಅನಿಸ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಈ ದಿನ ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾವು ತಮಿಳ್ನಾಡಿಂದ ವರ್ಷ ಬರ್ತೀವಿ ಇಲ್ಲಿಗೆ. ನಾನು ಫಸ್ಟ್ ಟೈಮ್ ಬಂದ್ಬಿಟ್ಟು 2020 ಇಲ್ಲಿಗೆ ಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ದಿನ ಆಗಿರೋದ್ರಿಂದ ಫಸ್ಟ್ ಶೋನೇ ಬಂದು ನೋಡಬೇಕು ಅಂತ ಅನ್ಕೊಂಡ್ವಿ. ತುಂಬ ಸಂತೋಷ ಆಗುತ್ತೆ ಈ ಥರ ನೋಡಿದಾಗ. ನಮ್ಮ ಮಗ ಅವ್ನಿಗೆ ಇನ್ನೂ ಮಾತಾಡೋಕೆ ಬರೋದಿಲ್ಲ, ನೋಡಿದಾಗ ಅವ್ನು ವಾವ್ ಅಂತಿದ್ದಾನೆ. ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ. ಇಟ್ಸ್ ರಿಯಲಿ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ನಾವು ಬಂದು ರಾಮಾಯಣದ ಬಗ್ಗೆ ಅಂತ ತಿಳ್ಕೊಂಡಂಗೂ ಆಗುತ್ತೆ. ಇಲ್ಲಿ ನೋಡಿದ್ರಂಗಿದೆ ನಾವು ವಾಲ್ಮೀಕಿ ಇದ್ದಂಥ ಒಂದು ಮನೆಯನ್ನ ಹೂನಲ್ಲೇ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಇಲ್ಲಿ ಮುಂದೆ ನೋಡಿದ್ರಂಗೆ ವಾಲ್ಮೀಕಿ ಅವರು ತಪಸ್ಸು ಮಾಡಿದಂಥ ಪ್ಲೇಸನ್ನು ತೋರಿಸೋದಾರ ಎಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಪ್ಲೇಸ್ ನೋಡ್ಬೋದು.
ಈಗ ಭಾಷೆ ಚೇಂಜ್ ಮಾಡೇನಿ. ಯಾಕಂದ್ರೆ ನನಗೆ ಇವತ್ತು ಲಾಲ್ಬಾಗ್ ಒಳಗೆ ಇವರೆಲ್ಲರೂ ಬೆಂಗಳೂರಿನಾಗ ಇರ್ತಾರೆ, ಎಲ್ಲರೂ ಉತ್ತರ ಕರ್ನಾಟಕದವರು ಎಲ್ಲರೂ ಸಿಕ್ಕಾರ ಇಲ್ಲಿ ಲಾಲ್ಬಾಗ್ನೊಳಗೆ ಫ್ಲವರ್ ಶೋ ನೋಡೋಕೆ ಅಂತಲೇ ಬಂದಾರ. ಇವರು ಉತ್ತರ ಕರ್ನಾಟಕದ ಭಾಷೆ ಒಳಗೆ ಮಾತಾಡೋದಕ್ಕೆ ನಾನು ಅದೇ ಭಾಷೆ ಒಳಗೆ ಶುರು ಇಟ್ಕೊಂಡೀನಿ, ನಮ್ಮ ಭಾಷೆ ಅಲ್ಲ. ಅದಕ್ಕೆ ಈಗ ಕೇಳ್ಕೊತ ಹೋಗೋಣ. ಮೇಡಮ್ ಎಲ್ಲಿಯವರು ಆ್ಯಂಡ್ ಅವ್ರಿಗೆ ಫ್ಲವರ್ ಶೋ ನೋಡೋಕೆ ಪ್ರತಿ ವರ್ಷ ಬರ್ತಾರೋ ಏನು ಕತೆ ಅಂತ ಕೇಳ್ಕೊಂತ ಹೋಗೋಣ. ಮೇಡಮ್ ಪ್ರತಿ ವರ್ಷ ಬರ್ತಿರೋ ನಿಮ್ಮ ಹೆಸರೇನ್ರಿ? ಭಾರತಿ ಅಂತ. ಪ್ರತಿ ವರ್ಷ ಬರ್ತಿರೋ? ಪ್ರತಿ ವರ್ಷ ಬರ್ತೀವಿ ಇಲ್ಲಿ ನೋಡಕ್ಕೆ. ಧಾರವಾಡದವ್ರು ನಾವು. ತಪ್ಸಂಗಿಲ್ಲ, ವರ್ಷ ಬರ್ತೀವಿ ನೋಡಕ್ಕೆ. ಹೆಂಗನ್ಸುತ್ತೆ? ಭಾಳ ಖುಷಿ ಆಯ್ತು ನಮಗೆ ನೋಡಿ. ಈ ಸಲ ಥೀಮ್ಗೂ ಪ್ರತಿ ವರ್ಷದ ಥೀಮ್ಗೂ ಹೆಂಗಿರುತ್ತೆ? ಈ ಸಲ ಚಲೋ ಐತ್ರಿ, ವಾಲ್ಮೀಕಿ ಇದನ್ನ ಮಾಡ್ಯಾರಲ್ಲ, ಚೆನ್ನಾಗೈತಿ, ಚಲೋ ಐತಿ. ಮೇಡಮ್ ನಿಮ್ಮ ಹೆಸರು? ಪದ್ಮಾ ಅಂತ ಹೇಳಿರಿ, ಬಾಗಲಕೋಟೆ. ಹೌದ್ರಿ. ಎಷ್ಟು ವರ್ಷ ಆತ್ರಿ ಬೆಂಗಳೂರಿನಾಗ? ನಾವು 20 ವರ್ಷ ಮೇಲೆ ಆಯ್ತ್ರಿ. ಓಕೆ. ಸೊ ಫ್ಲವರ್ ಶೋ ನೋಡಕ್ ಬರ್ತೀರಾ? ಪ್ರತಿ ವರ್ಷ ಬರ್ತೀವ್ರಿ ನಾವು. ಸೊ ಈ ಸಲ ಥೀಮ್ ಹೆಂಗ ಅನ್ಸುತ್ತೆ? ನಮ್ದು ಆದಿಕವಿ ವಾಲ್ಮೀಕಿ ಅವ್ರನ್ನ ಮತ್ತೊಮ್ಮೆ ನೆನಪಿಸ್ಕೊಂಡಿದ್ದಾರೆ ಎಲ್ಲರೂ, ತುಂಬ ಖುಷಿ ಆಗ್ತಾ ಇದ್ದಾರೆ. ಮೇಡಮ್ ತಮ್ಮ ಹೆಸರು? ಶಶಿಕಲಾ ಅಂತ, ಧಾರವಾಡದಿಂದ. ಸೊ ಹೆಂಗ ಅನ್ಸಾತದ್ರಿ ಮೇಡಮ್ ಈ ಸಲ? ಭಾಳ ಚಲೋ ಐತಿ, ಚಲೋ ಐತಿ. ಮೇಡಮ್ ನಾನು ನೀಲುಫರ್ ಅಂತ, ಮೈಸೂರಿನವಳು. ನನಗೆ ಹೋದ ವರ್ಷನೇ ಬಂದಿದ್ದು ನಾನು, ಇದು ಸೆಕೆಂಡ್ ಟೈಮು. ಹೋದ ವರ್ಷನೂ ಚೆನ್ನಾಗಿತ್ತು, ಈ ವರ್ಷನೂ ಚೆನ್ನಾಗಿತ್ತು. ಮೇಡಮ್ ಹೇಳಿ, ಹೆಂಗ ಅನಿಸ್ತಿದೆ? ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಂದಿನ ಪೀಳಿಗೆಗೆ ನಮ್ಮದು ಸಂಸ್ಕೃತಿ, ನಮ್ಮ ಆಧ್ಯಾತ್ಮಿಕದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಎಲ್ಲ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಯಾಕಂದರೆ ವಾಲ್ಮೀಕಿ ಅಂದರೆ ಯಾರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ರಾಮಾಯಣ ಇವೆಲ್ಲ ಪರಂಪರೆ ನಮ್ಮದು ಈಗ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಒಳ್ಳೆ ಏನು ಇಟ್ಟಿದ್ದಿರಲ್ಲ, ತುಂಬ ಚೆನ್ನಾಗಿದೆ. ತಮ್ಮ ಹೆಸರು ಕೇಳೋದು ಮರೆತುಬಿಟ್ಟಲ್ಲ. ಅನಿತಾ. ರೂಪ. ನಾವು ಬ್ಯಾಂಗ್ಳೂರ್ನವ್ರೆ. ಪ್ರತಿ ವರ್ಷ ಬರ್ತೀವಿ, ಆದರೆ ಪ್ರತಿ ವರ್ಷವೂ ಒಂದೊಂದು ಥರ ಡಿಫ್ರೆಂಟ್ ಮಾಡ್ತಾರೆ. ಈಗಿನ ಮಕ್ಳಿಗೆ ಇದೆಲ್ಲ ತಿಳಿಸ್ಬೇಕು, ರಾಮಾಯಣ ಮಹಾಭಾರತ ಎಲ್ಲ. ಹಾಗಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಥೀಮ್ ಬಗ್ಗೆ ಮಾತಾಡ್ತಿದ್ದಾರೆ, ಬಟ್ ಇಲ್ಲಿನ ಹೂಗಳ ಬಗ್ಗೆ, ಹೂಗಳು ತುಂಬಾ ಚೆನ್ನಾಗಿದೆ. ನಾವು ಇದೆಲ್ಲ ನೋಡಕ್ಕೆ ಕಣ್ಣೆ ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲಾ ತರ ಹೂಗಳಿದೆ, ಎಲ್ಲ ಒಂದೇ ಕಡೆ ಸೇರಿರೋದ್ರಿಂದ ತುಂಬಾ ಹೂಗಳಿದೆ. ಎಲ್ಲ ಹೂಗಳು ಇಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲ ವೆರೈಟೀಸ್. ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿದಾರೋ ಇದೆಲ್ಲ ಮಾಡ್ಲಿಕ್ಕೆ ಅಂತ ಅನ್ಕೋತಾ ಇದೀವಿ ನಾವು. ತುಂಬಾ ಚೆನ್ನಾಗಿದೆ. ಮೇಡಮ್ ಏನೋ ಹೇಳ್ತಾ ಇದ್ರು, ಕೇಳೋಣ. ಮೇಡಮ್ ಏನೋ ಹೇಳ್ತಾ ಇದ್ರು, ಹೇಳಿ. ಈ ಹೂವಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಯಾವ್ಯಾವ ದೇಶದಿಂದ ಹೂಗಳನ್ನೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ. ನೋಡಿದ್ರೆ ನಮಗೆಲ್ಲ ಭಾಳ ಖುಷಿ ಆಗ್ತದ್ರಿ ಅದು ನೋಡ್ಲಿಕ್ಕೆ. ಮತ್ತೊಮ್ಮೆ ನೋಡ್ಬೇಕನ್ನಿಸ್ತದೆ, ಹೋಗಿ ಎಲ್ರಿಗೂ ಹೇಳ್ತೀವಿ ಬಂದು ನೋಡ್ರಿ ಅಂತ ಹೇಳಿ. ನಾವು ಒಂದೇ ಕಡೆ ನೋಡ್ಬೋದು ನಾವು. ಮೇನ್ ಅಂದ್ರೆ ಎಲ್ಲರೂ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸ್ಲಿ ಅಂತ ಇದಕ್ಕೆ. ಯಾಕಂದ್ರೆ ಈಗಿನ ಮಕ್ಕಳು ಬರೀ ಟಿವಿ ಮೊಬೈಲ್ ಅಂತ ಕೂತ್ಬಿಟ್ಟಿರ್ತಾರೆ, ಅವ್ರಿಗೆ ಈ ಥರ ತೋರಿಸ್ಬಿಟ್ರೆ ಹೊರಗಿನ ಪ್ರಪಂಚದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮೇಡಮ್ ಹೇಳ್ತಾ ಇರೋದೇನು ಅಂದ್ರೆ, ಎಲ್ಲರೂ ರೀಲ್ಸ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ ಕುತ್ಕೊಂಡು ಫ್ಲವರ್ ಶೋ ಭಾಳ ಚಂದ ಐತೆ ಅಂತ ಹೇಳ್ಕೊಂಡು ಕೂತಿರ್ತಾರ, ಬಂದು ನೋಡ್ರಿ ಅಂತ. ಇಲ್ಲೇ ರಿಯಲ್ ಆಗಿ ಬಂದು ನೋಡ್ಬೇಕು ಅಂದ್ರೆ ಅದ್ರ ಬ್ಯೂಟಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಮೇಡಮ್ ಅನುಪಮ. ಹೇಳಿ ಮೇಡಮ್. ತುಂಬ ಚೆನ್ನಾಗಿದೆ, ಫ್ಲವರ್ ಶೋ ನೋಡ್ಬೋದು. ಆಮೇಲೆ ವಾಲ್ಮೀಕಿದು ಎಲ್ಲ ಚೆನ್ನಾಗಿದೆ. ಇದು ಎಲ್ಲ ಜನ್ರೇಷನ್ನಿಗೆ ತುಂಬ ಅರ್ಥ ಆಗುವಂಗೆ ಎಲ್ಲನೂ ಪ್ರಿಂಟ್ ಮಾಡಿ ಹಚ್ಚಿದ್ದಾರೆ. ಎಲ್ಲರೂ ಓದಿಬಿಟ್ಟು ಮಕ್ಕಳಿಗೂ ಇದೇ ಥರ ಹೇಳ್ಬೋದು. ಎಲ್ಲ ಶೋ ಫ್ಲವರ್ಸ್ ಎಲ್ಲ ತೋರಿಸ್ಬೋದು. ಬೇರೆ ಬೇರೆ ವೆರೈಟೀಸ್ ಫ್ಲವರ್ಸ್ ಇದೆ, ಬೇರೆ ಕಡೆ ಎಲ್ಲ ನೋಡಿರೋದಿಲ್ಲ ಮಕ್ಕಳು. ಇಲ್ಲಿ ಬಂದು ನೋಡಿದರೆ ಅವ್ರಿಗೆ ಫ್ಲವರ್ಸ್ ಎಲ್ಲ ಯಾವುದು ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಮಕ್ಕಳು ಕರ್ಕೊಂಡು ನೋಡಿ, ಖುಷಿಪಡಿ. ಆಲ್ ದಿ ಬೆಸ್ಟ್. ನಾನು ಶೈಲಜಾ ಅಂತ. ತುಂಬ ಚೆನ್ನಾಗಿದೆ. ಸುಮಾರು ನಾವು ಪ್ರತಿ ಸಲ ಒಂದು ಗುಂಪು ಮಾಡಿಕೊಂಡು ಯಾವಾಗಲೂ ಬರ್ತಾ ಇರ್ತೀವಿ. ನಾನು ಹುಬ್ಬಳ್ಳಿಯವಳು. ಚೆನ್ನಾಗಿದೆ, ಮತ್ತು ಎಲ್ಲರೂ ಬಂದು ನೋಡಿ ಅಂತ. ಆಮೇಲೆ ಬಹುಶಃ ಪ್ರತಿ ಸಲ ಒಂದೊಂದು ಥೀಮ್ ಮಾಡಿರ್ತಾರೆ. ಈ ಸಲ ಅದು ವಾಲ್ಮೀಕಿ, ಬಹುಶಃ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಜೀವನದ ಯಾವಾಗಲೂ ಒಂದು ಹಾಸುಹೊಕ್ಕಾಗಿರುವಂತಹ ನಮ್ಮ ಹಿಂದೂ ಇದರಲ್ಲಿ ಇರೋದಕ್ಕೆ ಬಹುಶಃ ನಾವು ಮೋರ್ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ, ಇದಕ್ಕೆ ಕನೆಕ್ಟ್ ಆಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ನೀವು ಹೇಳಿದಾಗೆ ಹೂಗಳದ್ದು ಇದನ್ನು ಮಾತ್ರ ತುಂಬ ಚೆನ್ನಾಗಿದೆ, ಅದ್ಭುತ. ಇದು ಬಂದು ನೋಡಬೇಕಷ್ಟೇ, ಅದು ಹಾಗೇನೆ ಸುಮ್ಮನೆ ನೋಡೋಕ್ಕಾಗಲ್ಲ. ಬಂದು ನೋಡಿ ಅದನ್ನು ಆನಂದವನ್ನು ಅನುಭವಿಸ್ಬೇಕು ಅಂತ ಹೇಳ್ತೀವಿ. ತಮಗೆ ಗೊತ್ತಿರೋ ಹಾಗೆ ನಾವು ಲಾಲ್ಬಾಗಲ್ಲಿ ಪ್ರತಿ ವರ್ಷವೂ ಕೂಡ ವರ್ಷದಲ್ಲಿ 2 ಬಾರಿ ಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತೇವೆ. ಈ ವರ್ಷವೂ ಕೂಡ
ಗಣರಾಜ್ಯೋತ್ಸವ ಅಂಗವಾಗಿ ದಿನಾಂಕ 16ನೇ ತಾರೀಕು ಜನವರಿಯಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಇಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ವರ್ಷದ ವಿಷಯ ಏನು ಅಂತಂದರೆ, ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿಯನ್ ವಿಷಯವನ್ನು ಆಧರಿಸಿ ನಾವು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಸೊ ಇದು 217ನೇ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಫಲಪುಷ್ಪ ಪ್ರದರ್ಶನ ಇದಾಗಿರ್ತದೆ. ಸೊ ವಿಶೇಷವಾಗಿ ಇಲ್ಲಿ ನಾವು ಈ ಫಲಪುಷ್ಪ ಪ್ರದರ್ಶನಕ್ಕೆ ಸರಿಸುಮಾರು 30ರಿಂದ 32 ಲಕ್ಷ ವಿವಿಧ ಹೂವುಗಳನ್ನು ಬಳಕೆ ಮಾಡಿದ್ದೇವೆ. ಸೊ ಉದಾಹರಣೆಗೆ ಸೈಕ್ಲಾನಿಯಮ್ ಇರ್ಬೋದು, ಗ್ಲಾಡಿಯಸ್ ಇರ್ಬೋದು, ಡೈಸಿ ಇರ್ಬೋದು, ಅಜೇಲಿಯಾ ಇರ್ಬೋದು, ಪೌಷಿಯಾ, ಹೈಡ್ರಾನ್ಸಿಯಾ, ಈ ವಿವಿಧ ರೀತಿಯಲ್ಲಿ ವಿಶೇಷ ಇರ್ತಕ್ಕಂಥ ಹೂವುಗಳನ್ನು ಸಮ್ ಆಫ್ ದ ಫ್ಲವರ್ಸ್ ಹ್ಯಾವ್ ಬೀನ್ ಇಂಪೋರ್ಟೆಡ್ ಫ್ಲವರ್ಸ್ ವೆರೈಟೀಸನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲೂ ಕಾಣದೇ ಇರತಕ್ಕಂಥ ಫಲಪುಷ್ಪ ಪ್ರದರ್ಶನಗಳನ್ನು ಇಲ್ಲಿ ಏರ್ಪಡಿಸಿ ಜನರಿಗೆ ಅದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಒಂದು. ಆದರೆ ಸೊ ಇಂಥ ಬೆಳೆಯನ್ನು ಬೆಳೆಯೋದಕ್ಕೆ ಇರ್ತಕ್ಕಂಥ ನಮ್ಮ ಬೆಂಗಳೂರಿನ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದು ಬಹಳ ಕಾಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಫಾರ್ ಫ್ಲೋರಿಕಲ್ಚರ್ಗೆ. ಸೊ ಅದನ್ನು ಹೇಗೆ ನಾವು ಬಳಕೆ ಮಾಡಬಹುದು ಅನ್ನೋದು ಕೂಡ ವಸ್ತು ಪ್ರದರ್ಶನಗಳನ್ನು ನಾವು ಭಾಳಷ್ಟು ಏರ್ಪಾಡು ಮಾಡಿದ್ದೇವೆ. ನಾವು ಏನು ಪ್ರತಿ ಬಾರಿ ಕೂಡ ಒಂದು ವಿಷಯವನ್ನು ಆಧರಿಸಿ ಈ ಫಲಪುಷ್ಪವನ್ನು ಪ್ರದರ್ಶನ ಏರ್ಪಾಡು ಮಾಡ್ತಿದ್ದೇವೆ. ಸರ್ಕಾರ ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿ ಅವ್ರ ಮೂಲಕ ಯಾವ ವಿಷಯಗಳನ್ನು ನಾವು ಸಾರ್ವಜನಿಕರಿಗೆ ತಿಳಿಸೋದು ಸೂಕ್ತ ಇದೆ, ಯಾವುದನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಚಿಂತನ ಮಂಥನ ಮಾಡಿ ಸುಮಾರು 1 ತಿಂಗಳ ಕಾಲ ಅಧ್ಯಯನ ಮಾಡಿದ ನಂತರ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಎಲ್ಲ ವಿಚಾರಗಳನ್ನು ತರೋದಕ್ಕೆ ಪ್ರಯತ್ನ ಪಡ್ತೇವೆ. ಅಂಥದ್ರಲ್ಲಿ ಈ ಬಾರಿ ನಾವು ಮಾಡ್ತಾ ಇರ್ತಕ್ಕಂಥ ವಾಲ್ಮೀಕಿ ವಿಷಯಾಧಾರಿತ ವಿಷಯನೂ ಕೂಡ ಹೆಚ್ಚು ಜನರನ್ನು ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಮೊದಲನೇ ದಿನದಲ್ಲೇ ನಾವು ಕಂಡಿದ್ದೇವೆ. ಸಾರ್ವಜನಿಕರನ್ನು ವಿಚಾರ ಮಾಡಿದಾಗ ವಿಶೇಷವಾಗಿ ಮಕ್ಕಳಲ್ಲಿ ಉತ್ತಮ ಆಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು. ಬಿಕಾಸ್ ನಾವು ಹುಟ್ಟಿದಾಗಿಂದಲೂ ಕೇಳ್ತಾ ಬರ್ತಾಯಿದ್ವಿ, ಭಾರತ ದೇಶದಲ್ಲಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯ ವಿಷಯವನ್ನು ಆಧರಿಸಿ ಮಾಡಿರ್ತಕ್ಕಂಥದ್ದು ಹೆಚ್ಚು ಜನರು ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಅಥವಾ ಒಲವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಈ ವಸ್ತು ಪ್ರದರ್ಶನ ತುಂಬ ಯಶಸ್ಸನ್ನು ಕಾಣ್ತದೆ ಅಂತ ನಾವು ಭಾವಿಸಿದ್ದೇವೆ. ನೋಡಿದ್ರಲ್ಲ ಇವತ್ತಿನ ಕಲರ್ಫುಲ್ ಫ್ಲವರ್ ಶೋನ. ಮಹರ್ಷಿ ವಾಲ್ಮೀಕಿ ಥೀಮ್ ಆಗಿರಬಹುದು, ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಫ್ಲವರ್ಗಳಾಗಿರ್ಬೋದು, ಕಲರ್ಫುಲ್ ಫ್ಲವರ್ಗಳಾಗಿರ್ಬೋದು, ಎಲ್ಲವೂ ಕೂಡ ಜನರ ಗಮನ ಸೆಳೀತಾ ಇರುವಂಥದ್ದು. ಜನ ಕೂಡ ತುಂಬಾ ಇಷ್ಟಪಟ್ಟು ಈ ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಜನವರಿ 16ರವರೆಗೆ, ಜನವರಿ 16ರಿಂದ ಜನವರಿ 26ರವರೆಗೆ 10 ದಿನಗಳ ಕಾಲ ಈ ಫ್ಲವರ್ ಶೋ ನಡೆಯುತ್ತೆ ಲಾಲ್ಬಾಗ್ನಲ್ಲಿ. ಸೊ ನೀವು ಕೂಡ ಇಲ್ಲಿಗೆ ಬಂದು ಈ ಫ್ಲವರ್ ಶೋನ ಕಣ್ತುಂಬ್ಕೊಳ್ಳೋಕೆ ಸಾಧ್ಯ ಆದರೆ ಇಲ್ಲಿಗೆ ಬಂದು ಭೇಟಿ ನೀಡಿ. ಇಂಥದ್ದೇ ಇನ್ನಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.